ನಿಜವಾಗ್ಲೂ ಹೋದಂದ್ರೆ ಪ್ರಮುಖವಾಗಿ ಇವತ್ತು ಏನು ಸಿಎಂ ಸಿದ್ದರಾಮಯ್ಯ ಅವರು ನೂತನ ದಾಖಲೆ ಬರೆದಿರುವಂತಹ ಹಿನ್ನೆಲೆಯಲ್ಲಿ ಅಹಿಂದ ಯುವ ಘಟಕದ ವತಿಯಿಂದ ಇವತ್ತು 2000 kg ನಾಟಿ ಕೋಳಿ ತಯಾರಿ ಊಟವನ್ನ ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಇಲ್ಲಿ ಬಹುತೇಕ 8 ಒಲೆಗಳನ್ನ ಇಡಲಾಗಿದೆ. ಇಲ್ಲಿ 6 ಒಲೆಗಳಲ್ಲಿ ನಾಟಿ ಕೋಳಿಯ ಮಾಂಸವನ್ನ ಇಲ್ಲಿ ಬೇಯಿಸಲಾಗ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಸಿದ್ಧತೆ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಊಟವನ್ನ ಬಡಿಸುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗ್ತಾರೆ. ಇನ್ನ ಮುದ್ದೆಯನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಊಟದ ಡಿಪಾರ್ಟ್ಮೆಂಟ್ ಆದ್ರೆ ಇನ್ನ ಆ ಭಾಗದಲ್ಲಿ ನೋಡೋದಾಗ ಇಲ್ಲಿ ಕೌಂಟರ್ಗಳನ್ನ ಅಂದ್ರೆ 2 ಕಡೆ ಪೆಂಡಲ್ಗಳನ್ನ ಹಾಕಿರ್ತಕ್ಕಂಥದ್ದು. 2 ಕಡೆಯಲ್ಲಿ ಪ್ರಾಥಮಿಕವಾಗಿ ಇಲ್ಲಿ ಏನು 6000 ಜನದಿಂದ 8000 ಜನವರೆಗೂ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ. ಅದನ್ನ ಹೊರತುಪಡಿಸಿ ಇನ್ನ ಹೆಚ್ಚಿಗೆ ಬಂದರೂ ಕೂಡ ಅದಕ್ಕೆ ತಯಾರು ಮಾಡ್ಕೊಳ್ಳಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಬ್ಯಾರಿಕೇಡ್ನಲ್ಲಿ ಕೌಂಟರ್ಗಳನ್ನ ಮಾಡಲಾಗಿದೆ. ಬಹುತೇಕ 12 ಕೌಂಟರ್ಗಳನ್ನ ಮಾಡಲಾಗಿದೆ. ಈ 12 ಕೌಂಟರ್ಗಳಲ್ಲಿ ಏನು 1 ನಿಮಿಷಕ್ಕೆ ಬರೋಬ್ಬರಿ 150 ಜನರಿಗೆ ಊಟವನ್ನು ಬಡಿಸಿ ಕಳಿಸುವಂತ ನಿಟ್ಟಿನಲ್ಲಿ ಅಂದ್ರೆ ಎಲ್ಲ ಬಫೆ ಸಿಸ್ಟಮ್ ಇರುತ್ತೆ, ಕಳಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಈ ಒಂದು ಏನು ಜನ ಜಾಸ್ತಿ ಆದಂತೆ ಪಕ್ಕದಲ್ಲೂ ಕೂಡ ಪೆಂಡಲ್ ಹಾಕಿರ್ತಕ್ಕಂಥದ್ದು. ಆ ಭಾಗದಲ್ಲಿ ಏನ್ ಕಾಣುತ್ತೆ ಅಲ್ಲೂ ಕೂಡ ಅಲ್ಲೂ ಕೂಡ ಕೌಂಟರ್ಗಳನ್ನು ಓಪನ್ ಮಾಡಿ ಅಲ್ಲಿ ಕಳಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಇನ್ನ ಇವತ್ತಿನ ಬಾಡೂಟದ ರೆಸಿಪಿಗಳು ಏನೇನಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮುಖ್ಯ ಭಟ್ರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಇವತ್ತು ಏನೇನು ರೆಸಿಪಿಗಳನ್ನ ಮಾಡಿಸಿದಿರಿ? ಸರ್ ನಮಸ್ತೆ, ಹೆಸರು ರಾಮು ಅಂತ, ನೆಲಮಂಗಲ ವಾಜರಳ್ಳಿ. ಸರ್, ಇಲ್ಲಿ ಮುದ್ದೆ ಒಂದು 1600 1700 kg ನಾಟಿ ಕೋಳಿ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮದು ಟಾರ್ಗೆಟ್ 6000 7000 ಜನಕ್ಕೆ ಇಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ದೆ. ಈಗಾಗಲೇ ನೋಡಿದ್ದೀರಾ, ಒಂದು 8 1 2 3 4 5 6 7 ಪದರೆ ಸಾಂಬಾರು ರೆಡಿಯಾಗಿದೆ. ಮುದ್ದೆ ರೆಡಿ ಆಗ್ತದೆ. ಈಗಾಗಲೇ ಒಂದು 4000 ಮುದ್ದೆ ರೆಡಿಯಾಗಿದೆ. ಮುದ್ದೆ ಕೊಡಿ ನಾಟಿ ಕೋಳಿ ಸಾರು ಇದೆ. ಸೈಡ್ ಅನ್ನ ರಸಂ ಒಂದು ಸ್ವೀಟ್ ಕೊಟ್ಟಿದ್ದಾರೆ, ಸೈಡ್ ಒಂದು ಕೊಟ್ಟಿದ್ದೀವಿ. ಇಷ್ಟು ಐಟಮ್ಗೆ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಬಂದವ್ರಿಗೆ ಯಾರೇ ಕಾರಣಕ್ಕೂ ಊಟದ ವ್ಯವಸ್ಥೆ ಆಗಲಿ ಏನು ತೊಂದರೆ ಇಲ್ಲದಂಗೆ ವ್ಯವಸ್ಥೆ ಮಾಡಿದ್ದೀವಿ. ಇದಕ್ಕಿಂತ ಜಾಸ್ತಿ ಜನ ಬಂದ್ರೆ ಅದನ್ನ ಹೇಗೆ ನಿಭಾಯಿಸ್ತೀರಿ? ಜಾಸ್ತಿ ಬರೋಕೆ ಇಲ್ಲಿ ಒಂದು ಅಂಗಡಿ ಹೇಳಿದ್ದಾರೆ, ಕೋಳಿ ಅಂಗಡಿಗೆ. ಕೋಳಿ ಅಂಗಡಿ ಹಂಗೇನಾದ್ರೆ ಅವ್ರು 300-400 kg ತಂದು ಹೊಡ್ಕೊಡ್ತಾರೆ. ಅವ್ನ ಮಸಾಲೆ ರೆಡಿ ಮಾಡಿ ಇಟ್ಟಿದ್ದೀವಿ. ಸ್ಪೇರ್ ಮಸಾಲೆ ರೆಡಿ ಮಾಡಿ ಇಟ್ಟಿರಿಂದ ಅವರೇನ ಸಾಲೇಜ್ ಬಂದರೆ ಜನ ಟಕ್ಕಂತ ತಂದಲ್ಲಿ ತರಿಸ್ತೀವಿ, ಕಟ್ ಮಾಡ್ಕೊಡ್ತಾರೆ. ಅದನ್ನ ಹಾಕ್ಬಿಟ್ಟು ರೆಡಿ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ. ಯಾಕೆ ನಮ್ಗೆ ಇನ್ನೂ 2 ಪದ ಇದ್ದಂಗೆ ನಾವು ರೆಡಿ ಮಾಡ್ಕೊಂತೀವಿ. ಜನ ನೋಡ್ಕೊಂತೀವಿ ಸ್ಟೇಜ್ ಮೇಲೆ ಯಾವ ಥರ ಬರುತ್ತೆ. 5000 ಜನ 6000 ಜನ ದಾಟಿದ್ರೆ ನಮ್ಗೆ ವ್ಯವಸ್ಥೆ ಮಾಡ್ಕೊಂತೀವಿ. ಈಗ ನಾಟಿ ಕೋಳಿ ಒಂದು ವಿಶೇಷತೆ, ಅದು ಒಂಥರ ಬಾಯಲ್ಲಿ ನೀರು ಸುರಿಸುತ್ತೆ. ಯಾವ ರೀತಿ ರೆಡಿ ಮಾಡ್ತಿದ್ದೀರಿ, ಹೇಗೆ ಅನಿಸ್ತಿದೆ? ಸರ್, ನಾಟಿ ಕೋಳಿ ಅಂದರೆ ಈಗ ಎಲ್ಲರಿಗೂ ಅಚ್ಚರಿ. ಈಗ ಮಟನ್ಗಿಂತ ನಾಟಿ ಕೋಳಿ ಅಂದರೆ ತುಂಬ ಇಷ್ಟಪಡ್ತಾರೆ ಜನ. ಅದಕ್ಕೆ ಏನು ಮಾಡ್ತಾರೆ, ಈಗ ಸ್ಪೆಷಲ್ ಆಗಿರಲಿ ಅಂತ ಅಂದ್ಬಿಟ್ಟು ನಾಟಿ ಕೋಳಿ ಸ್ಟೈಲಲ್ಲಿ ಮಾಡ್ಕೊಂಡು ಬರ್ತಾರೆ. ಅದರಿಂದ ಈಗ ಸ್ಪೆಷಲ್ ಮಾಡಿ ನೋಡಿ, ಈಗ ಇದು 1 ಪದ ಬೇಯ್ತಾ ಇದೆ. ಅದೇ ಬಂದು ಇಲ್ಲೊಂದು 3 ಪದ ಬೇಯಿಸ್ತೀವಿ. ಅಲ್ಲಿ ರೆಡಿಯಾಗಿದೆ 3 ಪದ ರೆಡಿಯಾಗಿದೆ. ನಾಟಿ ಕೋಳಿ ಏನು ಮಾಡ್ತಾರೆ, ಇದು ಫುಲ್ ನಾಟಿ ಸ್ಟೈಲ್ ಮಾಡ್ತಾ ಇದೀವಿ. ಇದಕ್ಕೆ ಯಾವುದೇ ಅಲ್ಲಿ ರೆಡಿಮೇಡ್ ಮಸಾಲೆ ಏನೂ ಆಗ್ತಾ ಇಲ್ಲ. ಇವರು ರಾತ್ರಿ ತೋರಿಸಿದ್ದೀನಿ ಎಲ್ಲ ನೀವಲ್ಲಿ ರೆಡಿ ಮಾಡಿ. ಮಸಾಲೆ ರೆಡಿ ಇದೆ ನೋಡಿದ್ದೀರಾ, ಎಲ್ಲ ರೆಡಿ ಮಾಡಿ ಮಾಡಿಸಿದ್ದೀನಿ. ಇದರಲ್ಲಿ ಯಾವುದೇ ಕಡೆಗೂ ಶಕುಂತಲಾ, ಇದು ನಾಟಿ ಕೋಳಿ ಸ್ಪೆಷಲ್. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿನ ಒಂದಷ್ಟು ಅಭಿಮಾನಿಗಳನ್ನ ಅಂದ್ರೆ ಸಿದ್ದರಾಮಯ್ಯನವರ ಅಭಿಮಾನಿಗಳನ್ನ ಕೇಳಿದಾಗ ನಾಟಿ ಕೋಳಿ ಸ್ಪೆಷಲ್ ಏನಕ್ಕೆ ಮಾಡಿಸ್ತಿರೋದು ಅಂತಂದಾಗ ಸಿದ್ದರಾಮಯ್ಯನವ್ರಿಗೆ ಬಹಳ ಇಷ್ಟವಾದಂಥ ಊಟ ಅಂತಂದ್ರೆ ಅದು ನಾಟಿ ಕೋಳಿ ಮುದ್ದೆ ಸಾರು ಮುದ್ದೆ. ಹೀಗಾಗಿ ಅವ್ರಿಗೆ ಡಿ ಕೆ ಶಿವಕುಮಾರ್ ಮನೆಗೆ ಹೋದಾಗಲೂ ಕೂಡ ಇದನ್ನೇ ಮಾಡ್ಕೊಟ್ಟಿದ್ರು. ಹಾಗಾಗಿ ಅದೇ ರೀತಿಯಾಗಿ ನಾವು ಇಲ್ಲಿನ ಅಭಿಮಾನಿಗಳಿಗೂ ಮತ್ತು ಜೊತೆಗೆ ಇಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಒಟ್ಟು 6000 8 ಸಾವಿರ ಜನರಿಗೆ ನಾವು ನಾಟಿ ಕೋಳಿ ಮುದ್ದೆಯನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಒಂದು ಔತಣ ಕೂಟವನ್ನ ಏರ್ಪಡಿಸಿದೀವಿ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು.